ನಮ್ಮ ದೇಶದಲ್ಲಿ ಒಂದು ಆರ್ಗನೈಸ್ಡ್ ಭಯೋತ್ಪಾದನೆ ನಡೀತಾ ಇದೆ ಅಂದ್ರೆ ನೀವು ನಂಬ್ತೀರಾ? ಇದಕ್ಕೆ ಯಾವುದೇ ಧರ್ಮ, ಜಾತಿ, ಗಂಡು ಹೆಣ್ಣು, ವಯಸ್ಕರು, ಮಕ್ಕಳು ಅನ್ನೋ ಯಾವುದೇ ಭೇದ ಭಾವ ಇಲ್ಲ. ಪ್ರತಿ ಒಬ್ಬರನ್ನು ನಮ್ಮ ದೇಶದಲ್ಲಿ ಬಲಿ ತಗೊಳ್ತಾ ಇದೆ. ಇವರು ಮಾಸ್ ಕಿಲ್ಲಿಂಗ್ ಮಾಡೋದಿಲ್ಲ, ಗನ್ ತೋರಿಸಿ ಹೆದರ್ಸೋದಿಲ್ಲ ಅಥವಾ ಬಾಂಬ್ ಹಾಕೋದಿಲ್ಲ. ಆದರೂ ಕೂಡ ದೇಶದಲ್ಲಿ ಪ್ರತಿದಿನ ಸಾವಿರಾರು ಜನ ಆಸ್ಪತ್ರೆ ಸೇರ್ತಾ ಇದ್ದಾರೆ. ಎಷ್ಟೋ ಸಾವುಗಳಾಗ್ತಾ ಇದೆ. ನಾವು ಭಾರತೀಯರು ನಾವು ಏನು ತಿಂದ್ರು ನಮ್ಗೆ ಏನೂ ಆಗಲ್ಲ, ನಮ್ಮ ಇಮ್ಯೂನ್ ಸಿಸ್ಟಮ್ ಬಹಳ ಸ್ಟ್ರಾಂಗ್ ಆಗಿದೆ ಅಂತ ನಾವು ಅನ್ಕೊಂಡಿದ್ದೀವಿ. ಎವರೇಜ್ ಲೈಫ್ ಸ್ಪ್ಯಾನ್ ರ್ಯಾಂಕಿಂಗ್ ಅನ್ನು ನೋಡಕ್ ಹೋದ್ರೆ ನಮ್ಮ ದೇಶ 125ನೇ ಸ್ಥಾನದಲ್ಲಿದೆ. ಅಂದ್ರೆ ನಮ್ಮ ದೇಶದವರ ಸರಾಸರಿ ಆಯುಷ್ಯ 70 ವರ್ಷ. ಅದೇ ಬೇರೆ ಬೇರೆ ದೇಶದ ಜನರ ಸರಾಸರಿ ಆಯುಷ್ಯವನ್ನ ನೋಡಕ್ ಹೋದ್ರೆ ಜಪಾನ್ ಅವ್ರದ್ದು 85 ವರ್ಷ, ಚೈನಾದವ್ರದ್ದು 79 ವರ್ಷ, ಅದೇ ಯುರೋಪಿಯನ್ಸ್ ಅವ್ರದ್ದು 81 ವರ್ಷ, ಅಮೇರಿಕಾದವ್ರದ್ದು 78 ವರ್ಷ. ಟೋಟಲ್ ಏಷ್ಯಾ ಖಂಡದವರ ಸರಾಸರಿ ಆಯುಷ್ಯವನ್ನ ನೋಡಕ್ ಹೋದ್ರೆ 75 ವರ್ಷ. ಇಲ್ಲೇ ಪಕ್ಕದ ಬಾಂಗ್ಲಾದೇಶದವರ ಸರಾಸರಿ ಆಯುಷ್ಯವನ್ನ ನೋಡಕ್ ಹೋದ್ರೆ 75 ವರ್ಷ. ನಮ್ಮ ಭಾರತೀಯರಿಗಿಂತ 5 ವರ್ಷ ಹೆಚ್ಚು. ಇದಕ್ಕೆ ಮುಖ್ಯ ಕಾರಣವನ್ನು ಹುಡುಕೋಕ್ ಹೋದ್ರೆ ನಮಗೆ ನಾವೇ ಸಮಾಧಾನ ಮಾಡ್ಕೊಳಕ್ ಹೇಳ್ಕೊಳ್ಳೋದು ಲೈಫ್ ಸ್ಟೈಲ್ ಅಂತ. ಬಟ್ ಅದಕ್ಕೂ ಹೆಚ್ಚಾಗಿ ನಾವು ತಿನ್ನುವಂಥ ಆಹಾರ. ಎಷ್ಟೋ ಸಂದರ್ಭಗಳಲ್ಲಿ ನಾವು ಏನು ತಿಂತಾ ಇದ್ದೀವಿ, ನಾವು ತಿನ್ನುವಂಥ ಪದಾರ್ಥಗಳಲ್ಲಿ ಏನೇನಿದೆ ಅನ್ನೋದು ನಮಗೆ ಗೊತ್ತಿರಲ್ಲ. ಆ್ಯಕ್ಚುಲಿ ನಾವು ತಿಂತಾ ಇರೋದು ವಿಷ. ಹಾಗೂ ಇದನ್ನು ತಿನ್ನೋ ರೀತಿ ಮಾಡ್ತಾ ಇರೋದು ಇದೇ ಫುಡ್ ಟೆರರಿಸಮ್. ನಾವು ಇಡೀ ಜಗತ್ತಿಗೆ ಊಟ ಹಾಕ್ತೀವಿ ಅಂತಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಜಗತ್ತಲ್ಲಿ ಅತಿ ಹೆಚ್ಚು ಭತ್ತವನ್ನು ಬೆಳೆಯುವಂಥ ದೇಶ ಭಾರತ, ಹಾಗೂ ಅತಿ ದೊಡ್ಡ ಎಕ್ಸ್ಪೋರ್ಟರ್ ಕೂಡ ಹೌದು. ನಮ್ಮ ದೇಹಕ್ಕೆ ಅತಿ ಮುಖ್ಯವಾಗಿ ಬೇಕಾಗುವಂತಹ ಪ್ರೋಟೀನ್, ಕ್ಯಾಲ್ಸಿಯಂ ಹಾಗೂ ಎಲ್ಲ ವಿಟಮಿನ್ಗಳನ್ನು ಒಳಗೊಂಡಂತಹ ಪರಿಪೂರ್ಣ ಆಹಾರ ಅಂತ ಕರೆಯುವಂತಹ ಹಾಲು ಮತ್ತು ಬಾಳೆಹಣ್ಣನ್ನು ಅತಿ ಹೆಚ್ಚು ನಮ್ಮ ದೇಶದಲ್ಲಿ ಬೆಳೆಯಲಾಗುತ್ತೆ. ಭಾರತದ ಅತ್ಯುತ್ತಮ ಸ್ಪೈಸಸ್ ಅಂದ್ರೆ ಸಾಂಬಾರ ಪದಾರ್ಥಗಳು ಇಡೀ ವಿಶ್ವದಲ್ಲಿ ಪ್ರಸಿದ್ಧಿ ಪಡೆದಿದೆ, ಹಾಗೂ ಇಡೀ ವಿಶ್ವಾದ್ಯಂತ ಭಾರತ ಎಕ್ಸ್ಪೋರ್ಟ್ ಮಾಡುತ್ತೆ. ಎಕ್ಸ್ಪೋರ್ಟ್ ಅನ್ನು ಹೊರತುಪಡಿಸಿ ಮಾನವೀಯ ನೆಲೆಯಲ್ಲಿ ಬೇರೆ ಬೇರೆ ದೇಶಗಳಿಗೆ, ಅಂದ್ರೆ ಯುದ್ಧ ಪೀಡಿತ ದೇಶಗಳು ಅಥವಾ ಯಾವುದೊಂದು ಪ್ರಕೃತಿ ವಿಕೋಪಗಳು ನಡೆದಂತ ಸಂದರ್ಭಗಳಲ್ಲಿ ಬೇರೆ ಬೇರೆ ದೇಶಗಳಿಗೆ ನಮ್ಮ ದೇಶ ಅಕ್ಕಿ ಇರ್ಬೋದು, ಗೋಧಿ ಇರ್ಬೋದು ಇತ್ಯಾದಿಗಳನ್ನ ಉಚಿತವಾಗಿ ಮಾನವೀಯ ನೆಲೆಯಲ್ಲಿ ಕೊಡ್ತಾ ಬಂದಿದೆ. ಇಷ್ಟೆಲ್ಲ ಒಂದ್ ಕಡೆ ಆದ್ರೆ ಭಾರತ ಒಂದು ವಿಷಯದಲ್ಲಿ ಜಗತ್ತಲ್ಲಿ 2ನೇ ಸ್ಥಾನದಲ್ಲಿದೆ. ಯಾವುದರಲ್ಲಿ ಅಂದ್ರೆ ಕಲಬೆರಕೆ ಆಹಾರ ಸೇವನೆಯಿಂದ ಸಂಭವಿಸುವಂತಹ ಸಾವುಗಳಲ್ಲಿ. ಕಂಪನಿಯವರು ಟಿವಿಯಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಪ್ರಾಡಕ್ಟ್ಗಳನ್ನ ಟಾಪ್ ಕ್ಲಾಸಲ್ಲಿ ಅಡ್ವರ್ಟೈಸ್ ಮಾಡ್ತಾರೆ. ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳಿಗೆ ಕೋಟಿ ಕೋಟಿ ಕೊಟ್ಟು ಅವರನ್ನ ಅವರವರ ಅಡ್ವರ್ಟೈಸ್ಗಳಲ್ಲಿ ಯೂಸ್ ಮಾಡ್ಕೊಳ್ತಾರೆ. ಆದರೆ ಆ ಅಡ್ವರ್ಟೈಸ್ಗಳಲ್ಲಿ ಕಾಣಿಸ್ಕೊಳ್ಳುವಂಥ ಸೆಲೆಬ್ರಿಟೀಸ್ಗಳು ಸ್ವತಃ ಅವರೇ ಆ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡೋದಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಆ ಪ್ರಾಡಕ್ಟ್ಗಳಲ್ಲಿ ಏನಿದೆ, ಏನು ಕಂಟೆಂಟ್ಸ್ ಇದೆ ಅಂತ. ಈ ಒಂದು ವಿಡಿಯೋ ನೋಡಿ ನಿಮ್ಗೊಂದು ಸಣ್ಣ ಐಡಿಯಾ ಬರುತ್ತೆ. ವಿಡಿಯೋದಲ್ಲಿ ಬಾಲಿವುಡ್ ನಟಿ ಅಲಿಯಾ ಭಟ್ ಅವರು ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ, ಸಕ್ಕರೆ ತಿನ್ಬೇಡಿ, ಸಕ್ಕರೆ ಒಳ್ಳೇದಲ್ಲ, ನಿಮಗೆ ಸ್ವೀಟ್ ತಿನ್ಬೇಕು ಅಂತ ಅನ್ಸಿದ್ರೆ ಹಣ್ಣುಗಳನ್ನ ತಿನ್ನಿ ಅಂತ. ಆದರೆ ಹೈ ಶುಗರ್ ಕಂಟೆಂಟ್ ಇರುವಂತಹ ಕೋಕೋ ಕೋಲಾ, ಫ್ರೂಟಿ ಅಂತ ಕೋಲ್ಡ್ ಡ್ರಿಂಕ್ ಅಡ್ವರ್ಟೈಸ್ಗಳಲ್ಲಿ ಸ್ವತಃ ಇವರೇ ಕಾಣಿಸ್ಕೊಳ್ತಾರೆ. ಎಷ್ಟೇ ಅಂದ್ರೂ ಅವ್ರ ಎಂಟರ್ಟೈನರ್ಸ್, ಅವ್ರ ದುಡಿಮೆ ಅಂತ ನಾವು ಹೇಳ್ಬೋದು. ಬಟ್ ಕಂಪನಿಯವರೇ ಇದು ಹೆಲ್ದಿ ಪ್ರಾಡಕ್ಟ್ ಅಂತ ಸುಳ್ಳು ಹೇಳಿ ಮಾರ್ಕೆಟ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಲ್ವಾ? ಫಾರ್ ಎಕ್ಸಾಂಪಲ್ ನೋಡಕ್ ಹೋದ್ರೆ ಈ ಬಿಸ್ಕಿಟ್ನ ಪ್ಯಾಕೆಟ್ ನೋಡಿ, ಇದ್ರ ಮೇಲೆ ಹೋಲ್ ವೀಟ್ ಮಾರಿ ಬಿಸ್ಕಿಟ್ ಅಂತ ಲೇಬಲ್ ಹಾಕಿದ್ದಾರೆ. ಬಟ್ ಇದೇ ಪ್ಯಾಕೆಟ್ನ ಹಿಂದ್ಗಡೆಯಲ್ಲಿ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಅಲ್ಲಿ ನೋಡಿದ್ರೆ 47% ಅಷ್ಟು ಮೈದಾ ಮಿಕ್ಸ್ ಇದೆ, ಹಾಗೂ ಗೋಧಿ ಹಿಟ್ಟಿರೋದು, ವೀಟ್ ಫ್ಲೋರ್ ಇರೋದು ಕೇವಲ 17% ಮಾತ್ರ. ಆದರೆ ಪ್ಯಾಕೇಜಿಂಗ್ ಅಲ್ಲಿ ಎದುರುಗಡೆ ಹಾಕಿರೋದು ಹೋಲ್ ವೀಟ್ ಮಾರಿ ಬಿಸ್ಕಿಟ್ ಅಂತ. ಪತಂಜಲಿ ಪ್ರಾಡಕ್ಟ್ಗಳ ಬಗ್ಗೆ ನೀವೆಲ್ಲ ಕೇಳೇ ಇರ್ತೀರ. ಬಾಬಾ ರಾಮದೇವ್ ಅವರ ಫೇಸ್ ವ್ಯಾಲ್ಯೂವನ್ನು ಇಟ್ಟುಕೊಂಡು ಪ್ಯೂರ್ ಆಯುರ್ವೇದದ ಪ್ರಾಡಕ್ಟ್ಗಳು ಯಾವುದೇ ಕಲಬೆರಕೆ ಇಲ್ಲ ಅಂತ ಮಾರ್ಕೆಟಿಂಗ್ ಮಾಡಿಕೊಂಡು ಬಂದಂತಹ ಕಂಪನಿ ಇದು. ಆದರೆ 2022 ಮತ್ತು 2024ರಲ್ಲಿ ಇವ್ರದೇ ಪ್ರಾಡಕ್ಟ್ ಆದಂಥ ಶುದ್ಧ ಆಕಳ ತುಪ್ಪ ಅಂತ ಇವ್ರು ಏನು ಮಾರ್ಕೆಟ್ ಮಾಡ್ತಾ ಇದ್ರು, ಅದು ಕ್ವಾಲಿಟಿ ಟೆಸ್ಟಲ್ಲಿ ಫೇಲ್ ಆಗಿದೆ. ಅದು ಶುದ್ಧ ಆಕಳ ತುಪ್ಪ ಅಲ್ಲ, ಅದರಲ್ಲೂ ಕಲಬೆರಕೆ ಇದೆ. ಅಷ್ಟೇ ಅಲ್ಲದೆ ದೇಹಕ್ಕೆ ಹಾನಿಕಾರಕ ಆಗುವಂತಹ ಅಂಶಗಳು ಅದರಲ್ಲಿ ಪತ್ತೆ ಆಗಿದೆ ಅಂತ ಕೋರ್ಟ್ ಕೂಡ ಪತಂಜಲಿ ಕಂಪನಿಯವರಿಗೆ ಫೈನ್ ಹಾಕಿದೆ. ರೀಸೆಂಟ್ ಆಗಿ 13 ಟಾಪ್ ಕಂಪನಿಗಳ ಜೇನುತುಪ್ಪವನ್ನ ಲ್ಯಾಬ್ ಅಲ್ಲಿ ಪರೀಕ್ಷೆ ಮಾಡಲಾಯಿತು. ಆ 13 ಕಂಪನಿಯಲ್ಲಿ ಪ್ಯೂರಿಟಿ ಟೆಸ್ಟ್ ಅನ್ನ ಪಾಸ್ ಆಗಿದ್ದು ಕೇವಲ 3 ಕಂಪನಿಗಳು ಮಾತ್ರ. ಉಳಿದಂತ 10 ಕಂಪನಿಗಳು ಪ್ಯೂರಿಟಿ ಟೆಸ್ಟ್ ಅಲ್ಲಿ ಫೇಲ್ ಆಗಿದೆ. ಅದರಲ್ಲಿ ಜೇನುತುಪ್ಪದಲ್ಲಿ ಶುಗರ್ ಸಿರಪ್ ಅನ್ನ ಮಿಕ್ಸ್ ಮಾಡಿರೋದು, ಅಂದ್ರೆ ಕಲಬೆರಕೆ ಮಾಡಿರೋದು ಲ್ಯಾಬ್ ಟೆಸ್ಟ್ ಅಲ್ಲಿ ಗೊತ್ತಾಗಿದೆ.
ಇದರಲ್ಲಿ ಪತಂಜಲಿ ಹಾಗೂ ಡಾಬರ್ ಅಂತಹ ಪ್ರಸಿದ್ಧ ಕಂಪನಿಗಳು ಕೂಡ ಇದೆ. ಇಲ್ಲಿ ಐರನಿ ಏನಂದ್ರೆ, ಈ ಎಲ್ಲಾ ಕಂಪನಿಗಳು FSSAI ಮಾಡುವಂತಹ ಟೆಸ್ಟ್ಗಳಲ್ಲಿ ಪಾಸ್ ಆಗಿತ್ತು. ಆದರೆ ಅಡ್ವಾನ್ಸ್ಡ್ NMR ಟೆಸ್ಟ್ ಅಂತ ಆ ಟೆಸ್ಟ್ ಅಲ್ಲಿ ಮಾಡಿದಾಗ ಶುಗರ್ ಸಿರಪ್ ಇರೋದು ಪತ್ತೆಯಾಗಿದೆ. ಮತ್ತೆ ಈ ಚೀಪ್ ಶುಗರ್ ಸಿರಪ್ಗಳು ಬರೋದು ಚೈನಾದಿಂದ. ಇದರ ಅರ್ಥ ಏನು ಅಂದ್ರೆ, FSSAI ಮಾಡುವಂತ ಟೆಸ್ಟ್ಗಳಲ್ಲಿ ಈಗಿನ ಕಾಲದಲ್ಲಿ ಮಾಡುವಂತ ಅಡಲ್ಟ್ರೇಷನ್ಗಳನ್ನ ಕಂಡುಹಿಡಿಯೋಕೆ ಸಾಧ್ಯ ಆಗ್ತಾ ಇಲ್ಲ. ಇತ್ತೀಚೆಗೆ ಟ್ರಸ್ಟಿಫೈಡ್ ಅಂತ ಒಂದು ಇಂಡಿಪೆಂಡೆಂಟ್ ಟೆಸ್ಟಿಂಗ್ ಏಜೆನ್ಸಿಯವರು ಅಮೂಲ್ ಮತ್ತು ಮದರ್ ಡೇರಿ ಅವರ ಹಾಲಿನ ಸ್ಯಾಂಪಲ್ಗಳನ್ನು ತಗೊಂಡು ಟೆಸ್ಟ್ ಮಾಡ್ತಾರೆ. ಆ ಟೆಸ್ಟ್ ಅಲ್ಲಿ ಅವೆರಡೂ ಹಾಲುಗಳಲ್ಲಿ ಕೋಲಿಫಾರ್ಮ್ ಅನ್ನುವಂಥ ಒಂದು ಬ್ಯಾಕ್ಟೀರಿಯಾ ಪತ್ತೆ ಆಗುತ್ತೆ. ಆ ಬ್ಯಾಕ್ಟೀರಿಯಾ ಎಷ್ಟರ ಮಟ್ಟಿಗೆ ಅದರಲ್ಲಿ ಇತ್ತು ಅಂತಂದ್ರೆ ಸೇಫ್ಟಿ ಗೈಡ್ಲೈನ್ಸ್ಗಿಂತ 98% ಹೆಚ್ಚು. ಕೋಲಿಫಾರ್ಮ್ ಅಂದ್ರೆ ಅದೊಂದು ಬ್ಯಾಕ್ಟೀರಿಯಾ ನಾರ್ಮಲ್ ಆಗಿ ಮಣ್ಣು, ನೀರು ಹಾಗೂ ಪ್ರಾಣಿಗಳ ಇಂಟೆಸ್ಟೈನ್ ಅಂದ್ರೆ ಕರಳುಗಳಲ್ಲಿ ಪತ್ತೆ ಆಗುತ್ತೆ. ಮನುಷ್ಯನ ದೇಹಕ್ಕೆ ಅತಿಯಾಗಿ ಸೇರಿದಾಗ ಆಸಿಡಿಟಿ, ವಾಮಿಟಿಂಗ್ ಇಲ್ಲ ಲೂಸ್ ಮೋಷನ್ ಅಂತ ಸಮಸ್ಯೆಗಳು ಬರುವಂತ ಸಾಧ್ಯತೆ ಇದೆ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಬಟ್ ಇದಕ್ಕೆ ಅಮೂಲ್ ಅವರು ರೆಸ್ಪಾಂಡ್ ಮಾಡ್ತಾರೆ. ಅವ್ರು ಹೇಳೋದು ಏನಂದ್ರೆ, ಅವರ ಯೂನಿಟ್ಗಳಲ್ಲಿ ಹೈಜೀನ್ ಅನ್ನು ಮೇಂಟೈನ್ ಮಾಡ್ತೀವಿ, ಕ್ವಾಲಿಟಿ ಟೆಸ್ಟ್ಗಳನ್ನ ಮಾಡ್ತೀವಿ. ಸೊ ಇದು ಮೋಸ್ಟ್ಲಿ ಎಲ್ಲಿ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಆಗಿರ್ಬೋದು, ಇಲ್ಲ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಆಗಿರ್ಬೋದು, ಇಲ್ಲ ಅಂಗಡಿಗಳಲ್ಲಿ ಸ್ಟೋರ್ ಮಾಡುವಂತ ಸಂದರ್ಭಗಳಲ್ಲಿ ಈ ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗಿರ್ಬೋದು. ಅಲ್ಲಿ ಹೈಜೀನ್ ಇಲ್ಲದೆ ಇದ್ರೆ ಆಗೋ ಸಾಧ್ಯತೆ ಇರುತ್ತೆ. ಅಥವಾ ಸರಿಯಾದಂತ ಟೆಂಪರೇಚರ್ನ ಮೇಂಟೈನ್ ಮಾಡದೇ ಇದ್ರೆ ಈ ಒಂದು ಕೋಲಿಫಾರ್ಮ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ಉತ್ಪತ್ತಿ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ ಅಂತ ಅಮೂಲ್ ಅವರು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ನಾರ್ಮಲ್ ಆಗಿ ನಾವೆಲ್ಲ ಏನ್ ಅನ್ಕೊಂಡಿದೀವಿ ಅಂದ್ರೆ, ಒಂದು ಬ್ರಾಂಡೆಡ್ ಕಂಪನಿಯ ಪ್ರಾಡಕ್ಟ್ ಅಂತಂದ್ರೆ ಅವರು ಹೈಜೀನ್ ಅನ್ನ ಮೇಂಟೈನ್ ಮಾಡ್ತಾರೆ, ಕ್ವಾಲಿಟಿ ಟೆಸ್ಟ್ ಗಳನ್ನ ಟೈಮ್ ಟು ಟೈಮ್ ಸರಿಯಾಗಿ ಮಾಡ್ತಾರೆ, ಪ್ರಾಡಕ್ಟ್ಗಳು ಹೆಲ್ತಿ ಆಗಿರುತ್ತೆ ಅಂತ ನಾವು ನಂಬಿರ್ತೀವಿ. ಆದ್ರೆ ಅವ್ರ ಫ್ಯಾಕ್ಟರಿಯಿಂದ ಹೊರಗಡೆ ಬಂದ ಮೇಲೆ ಎಷ್ಟರ ಮಟ್ಟಿಗೆ ಅದೇ ರೀತಿ ಕ್ವಾಲಿಟಿ ಮೇಂಟೈನ್ ಆಗುತ್ತೆ, ಹೈಜೀನ್ ಮೇಂಟೈನ್ ಆಗುತ್ತೆ ಅನ್ನೋದು ಇಲ್ಲಿಂದ ಗೊತ್ತಾಗುತ್ತೆ. ಅಂಡ್ ಎಕ್ಸ್ಪರ್ಟ್ ಸಜೆಸ್ಟ್ ಮಾಡೋದು ಏನಂದ್ರೆ, ಯಾವುದೇ ರೀತಿ ಪ್ಯಾಕ್ಡ್ ಮಿಲ್ಕ್ ಅನ್ನ ಅಂದ್ರೆ ಪ್ಯಾಕ್ಡ್ ಹಾಲನ್ನ ನಾವು ಬಾಯ್ಲ್ ಮಾಡದೆ, ಕುದಿಸದೆ ಅದನ್ನ ಬಳಸಬಾರದು. ಇವನ್ ಟೋನ್ಡ್ ಮಿಲ್ಕ್ ಅನ್ನು ಕೂಡ ನಾವು ಮನೆಗೆ ತಂದ ಮೇಲೆ ಅದನ್ನ ಕುದಿಸಿನೇ ಆಮೇಲೆ ಬಳಕೆ ಮಾಡಬೇಕು ಅಂತ ಅವರು ಸಜೆಸ್ಟ್ ಮಾಡ್ತಾರೆ. ಇತ್ತೀಚೆಗಷ್ಟೇ ದೇಶದ ಬೇರೆ ಬೇರೆ ನಗರಗಳಲ್ಲಿ ಲಭ್ಯವಿರುವಂತಹ ಪನೀರ್ ಸ್ಯಾಂಪಲ್ಗಳನ್ನ ಟೆಸ್ಟ್ ಮಾಡಲಾಯಿತು. ಟೆಸ್ಟ್ ಮಾಡಿದ್ರಲ್ಲಿ 83% ಪನೀರ್ಗಳು ಫೇಕ್ ಆಗಿದ್ವು. ಅಂದ್ರೆ ಅವುಗಳನ್ನ ಡಿಟರ್ಜೆಂಟ್, ಇಂಡಸ್ಟ್ರಿಗಳಲ್ಲಿ ಬಳಸುವಂತ ಆಸಿಡ್, ಎಕ್ಸ್ಪೈರ್ ಆದಂತ ಹಾಲುಗಳನ್ನ ಬಳಸಿ ತಯಾರು ಮಾಡಿದಂತ ಪನೀರ್ ಆಗಿತ್ತು. ಹಾಗೂ FSSAI ವಾರ್ನ್ ಕೂಡ ಮಾಡಿತ್ತು, ಸದ್ಯದ ಮಟ್ಟಿಗೆ ದೇಶದಲ್ಲಿ ಪನೀರ್ ಸೇವನೆಯನ್ನ ಸ್ವಲ್ಪ ಕಂಟ್ರೋಲ್ ಮಾಡಿ ಅಂತ. ಇದರಲ್ಲಿ ಶಾಕಿಂಗ್ ನ್ಯೂಸ್ ಅಂದ್ರೆ, ಈ ರೀತಿ ಫೇಕ್ ಪನ್ನೀರ್ ಅನ್ನ ತಯಾರು ಮಾಡುವಂತವರು ವರ್ಷಾನ್ಗಟ್ಲೆಯಿಂದ ಮಾರ್ಕೆಟ್ಗಳಿಗೆ ಸಪ್ಲೈ ಮಾಡ್ತಾ ಇದ್ರಂತೆ. ನಾವು ತಿಂದಿರ್ತೀವಿ. ಕಳೆದ ಡಿಸೆಂಬರ್ನಲ್ಲಿ ಉತ್ತರ ಪ್ರದೇಶದ ಒಂದು 16 ವರ್ಷದ ಹುಡುಗಿ ತಮ್ಮ ಪ್ರಾಣವನ್ನ ಕಳ್ಕೊಳ್ತಾಳೆ. ಕಾರಣ ಏನಂತ ನೋಡಕ್ ಹೋದ್ರೆ, ಅವಳು ಡೈಲಿ ನೂಡಲ್ಸ್ ಮತ್ತೆ ಬರ್ಗರ್ ಅನ್ನ ತಿಂತಾ ಇದ್ಲಂತೆ. ಅದರಿಂದಾಗಿ ಅವಳಿಗೆ ಕರಳಿಗೆ ರಿಲೇಟೆಡ್ ಸಮಸ್ಯೆಗಳು ಬಂದು 16ನೇ ವರ್ಷಕ್ಕೆ ತಮ್ಮ ಪ್ರಾಣವನ್ನ ಕಳ್ಕೊಳ್ತಾಳೆ. ಮೊನ್ನೆ ಬೀದರ್ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಬಿಸಿ ಊಟ ಮಾಡಿ 50ಕ್ಕೂ ಹೆಚ್ಚು ಜನ ಹಾಸ್ಪಿಟಲೈಸ್ ಆಗಿದ್ರು. ಕಳೆದ ವರ್ಷ ಜುಲೈಯಲ್ಲಿ ಕಲಬುರಗಿಯ ಸರ್ಕಾರಿ ಶಾಲೆಯಲ್ಲಿ ಬಿಸಿ ಊಟ ಮಾಡಿ 25ಕ್ಕೂ ಹೆಚ್ಚು ಜನ ಆಸ್ಪತ್ರೆ ಸೇರಿದ್ರು. ಮಾರ್ಚ್ 2025ರಲ್ಲಿ ಮಂಡ್ಯದ ಒಂದು ಶಾಲೆಯ ಹಾಸ್ಟೆಲ್ನಲ್ಲಿ ಊಟ ಮಾಡಿ 13 ವರ್ಷದ ಒಂದು ವಿದ್ಯಾರ್ಥಿ ಸಾವನ್ನಪ್ಪಿದ್ರು. 25ಕ್ಕೂ ಹೆಚ್ಚು ಜನ ಮಕ್ಕಳು ಆಸ್ಪತ್ರೆ ಸೇರಿದ್ರು. ದೇಶಾದ್ಯಂತ ಇದೇ ರೀತಿಯಾದಂಥ ಎಕ್ಸಾಂಪಲ್ಗಳನ್ನು ಹುಡುಕೋಕ್ ಹೋದ್ರೆ ಡೈಲಿ ನಿಮಗೆ ಒಂದಲ್ಲ ಒಂದು ಸಿಗ್ತವೆ. ಇಷ್ಟೆಲ್ಲ ಆದ್ರೂ ಕೂಡ ನಮ್ಮ ದೇಶದಲ್ಲಿ ಆಹಾರ ಸುರಕ್ಷತೆ ಬಗ್ಗೆ ಹೇಳೋರು ಕೇಳೋರು ಇಲ್ವಾ ಅಂತ ನೋಡಕ್ ಹೋದ್ರೆ, FSSAI ಅಂತ ಒಂದು ಗೌರ್ಮೆಂಟ್ ಬಾಡಿ ಇದೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಇದು ಬರುತ್ತೆ. FSSAI ಅಂದ್ರೆ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ. ಇವರು ಮಾಡ್ತಾ ಇರೋ ಕೆಲಸ ಏನು ಅಂದ್ರೆ, ಕೇವಲ ಹೋಟೆಲ್ಗಳು, ಫುಡ್ ಪ್ರೊಸೆಸಿಂಗ್ ಯೂನಿಟ್ಗಳು ಇತ್ಯಾದಿ ಆಹಾರಕ್ಕೆ ಸಂಬಂಧಪಟ್ಟಂತ ಉದ್ಯಮಿಗಳಿಂದ ಫೀಸ್ಗಳನ್ನ ಕಲೆಕ್ಟ್ ಮಾಡಿ ಲೈಸೆನ್ಸ್ಗಳನ್ನ ಕೊಡೋದು, ಹಾಗೂ ವರ್ಷ ಲೈಸೆನ್ಸ್ಗಳನ್ನ ರಿನ್ಯೂವಲ್ ಮಾಡೋದು. ಇವಿಷ್ಟೇ ಅವ್ರು ಮಾಡ್ತಾ ಇರುವಂತ ಕೆಲಸ ಆಗಿದೆ. ಇವರು ಫುಡ್ ಕ್ವಾಲಿಟಿಯನ್ನು ಇನ್ಸ್ಪೆಕ್ಟ್ ಮಾಡಬೇಕು ಅಂತಂದ್ರೆ ಯಾರಾದ್ರೂ ಹೋಗಿ ಕಂಪ್ಲೇಂಟ್ ಮಾಡಬೇಕು. ಅದೇನಂದ್ರೆ, ಇಲ್ಲಿ ಯಾವುದೋ ಒಂದು ಹೋಟೆಲ್ಗಳಲ್ಲ ಅಥವಾ ಯಾವುದೋ ಒಂದು ಜಾಗದಲ್ಲಿ ಫುಡ್ ಸರಿಯಾಗಿಲ್ಲ, ಹೈಜೀನ್ ಮೇಂಟೈನ್ ಮಾಡ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ರೆ ಇವರು ಹೋಗಿ ರೈಡ್ ಮಾಡಿ ಅಲ್ಲಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾರೆ, ಇಲ್ಲ ಫೈನ್ ಹಾಕ್ತಾರೆ. ಕಂಪ್ಲೇಂಟ್ ಬಂದ ಮೇಲೆ ಹೋಗಿ ಆಕ್ಷನ್ ಮಾಡೋಕ್ಕಿಂತ ಕಂಪ್ಲೇಂಟ್ ಬರದೇ ಇರೋ ರೀತಿ ನೋಡ್ಕೊಳ್ಳೋದು ಅಧಿಕಾರಿಗಳ ಕೆಲಸ. ಅಧಿಕಾರಿಗಳಿಗೆ ಅಂತ ಸಪರೇಟ್ ಆಗಿ ಮಂಗಳ ಗ್ರಹದಲ್ಲಿ ಸೊಪ್ಪು ತರಕಾರಿಯನ್ನ ಬೆಳೆದು ಇಲ್ಲಿ ತಂದು ಅಡುಗೆ ಮಾಡಿ ಅವ್ರಿಗೆ ಕೊಡಲ್ಲ, ಅಥವಾ ಅವ್ರು ಊಟ ಮಾಡೋದಿಲ್ಲ.
ನಾವು ನೀವೆಲ್ಲ ಊಟ ಮಾಡುವಂಥ ಆಹಾರವನ್ನೇ ಅವರು ಕೂಡ ಸೇವಿಸ್ತಾರೆ. ಹಾಗಾಗಿ ಇದೊಂದು ಸಾರ್ವತ್ರಿಕ ಸಮಸ್ಯೆ. ಮುಂಚೆನೇ ಹೇಳ್ದಂಗೆ ಫುಡ್ ಟೆರರಿಸಮ್ಗೆ ಯಾವುದೇ ರೀತಿ ಭೇದ ಭಾವ ಅನ್ನೋದಿಲ್ಲ. ಸಾಮಾನ್ಯ ಜನ ಇರ್ಬೋದು ಅಥವಾ VIP ಆಗಿರ್ಬೋದು, ಇದಕ್ಕೆ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಬಲಿ ತಗೊಳ್ತಾ ಇದೆ. ಲೇಸ್ ನಮಗೆಲ್ಲ ಗೊತ್ತೇ ಇದೆ, ನಾವೆಲ್ಲ ತಿಂದೇ ಇರ್ತೀವಿ. ಇದೇ ಲೇಸನ್ನು ಯುರೋಪಿಯನ್ ಕಂಟ್ರಿಗಳಲ್ಲಿ ಮತ್ತು ಅಮೆರಿಕಾದಲ್ಲಿ ತಯಾರು ಮಾಡೋಕ್ಕೆ ಸನ್ಫ್ಲವರ್ ಆಯಿಲ್ ಅನ್ನು ಯೂಸ್ ಮಾಡ್ತಾರೆ. ಇದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ಸ್ ಕಡಿಮೆ ಇರುತ್ತೆ, ಗುಡ್ ಕೊಲೆಸ್ಟ್ರಾಲ್ ಅನ್ನು ಜಾಸ್ತಿ ಮಾಡುತ್ತೆ. ಅದೇ ಸೇಮ್ ಲೇಸನ್ನು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಪಾಮ್ ಆಯಿಲ್ ಅನ್ನು ಯೂಸ್ ಮಾಡ್ತಾರೆ. ಇದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ಸ್ ಜಾಸ್ತಿ ಇರುತ್ತೆ, ಹಾರ್ಟ್ ಸಂಬಂಧಪಟ್ಟಂಥ ಡಿಸೀಸ್ಗಳು, ರೋಗಗಳು ಜಾಸ್ತಿ ಆಗುತ್ತೆ, ಕೊಲೆಸ್ಟ್ರಾಲ್ ಅನ್ನು ಮನುಷ್ಯನಲ್ಲಿ ಜಾಸ್ತಿ ಮಾಡುತ್ತೆ. ಇದೊಂದು ಕೇವಲ ಸಣ್ಣ ಎಕ್ಸಾಂಪಲ್ ಅಷ್ಟೇ. ಪ್ರತಿಯೊಂದು ಜೀವಿಗಳ ಮೂಲಭೂತ ಅಗತ್ಯ ಆಹಾರ. ಆಹಾರ ಇಲ್ಲದೆ ಯಾವ ಜೀವಿನೂ ಬದುಕಕ್ಕಾಗಲ್ಲ. ಜಗತ್ತಲ್ಲಿ ಬೆಸ್ಟ್ ಕುಸಿನ್ ಅಂದ್ರೆ ಅತ್ಯುತ್ತಮ ಆಹಾರಗಳ ಪೈಕಿಯಲ್ಲಿ ಅತ್ಯುತ್ತಮ ಊಟದ ರ್ಯಾಂಕಿಂಗ್ನಲ್ಲಿ ನಮ್ಮ ಭಾರತ ದೇಶದ ಕುಸಿನಿಗೆ, ನಮ್ಮ ಭಾರತ ದೇಶದ ಊಟಕ್ಕೆ 5ನೇ ಸ್ಥಾನ ಇದೆ. ಬಟ್ ಸುರಕ್ಷಿತ ಆಹಾರ ಅಂದ್ರೆ ಸೇಫರ್ ಫುಡ್ ರ್ಯಾಂಕಿಂಗ್ನಲ್ಲಿ ಭಾರತ 68ನೇ ಸ್ಥಾನದಲ್ಲಿದೆ. ಹೋಪ್ ಯು ಅಂಡರ್ಸ್ಟ್ಯಾಂಡ್.